ಸಾರ್ಜೆಂಟ್ಗಳು ಮತ್ತು PLC ಸಾಹೇಬರು ಅವ್ರ ಹತ್ರ ಎಲ್ಲ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ನಾನು ಹೇಳೋದೇನೆಂದರೆ ನಿಮ್ಮ ಇಲಾಖೆಗೆ ನಿಮ್ಮದೇ ಆದ ಒಂದು ಬದ್ಧತೆ ಇರುತ್ತೆ. ಹೌದು ಸರ್. ಅಲ್ವಾ? ಒಂದು ಕವಾಯತ್ತಿಗೆ ವಾರದ ಕವಾಯತ್ತಾಗ್ಬೋದು, ಡ್ಯೂಟಿ ಆಗ್ಬೋದು, ಅಥವಾ ಇನ್ನೊಂದು ಬಂದೋಬಸ್ತುಗಳಾಗ್ಬೋದು, ಆ ಥರನ್ನ ಬರಬೇಡ ಅಂತ ಹೇಳಲಿಕ್ಕೆ ಮೌಖಿಕವಾಗಿ ಹೇಳಲಿಕ್ಕೆ ಆದೇಶ ಇದೆಯಾ? ಆ ಥರ ಏನಾರು ಮೌಖಿಕ ಆದೇಶ ಎಲ್ಲೂ ಇಲ್ಲ ಸರ್. ಇವರು ಅದನ್ನು ನಮ್ಮನ್ನು ತಡೆ ಹಿಡಿತಿದ್ದಾರೆ. ಅಲ್ಲ, ಆಗಿದ್ಮೇಲೆ ನಿಮಗೆ ಬೇಡ ಅಂತೇಳಿ ಒಂದು ಲೆಟರ್ ಸತ ಕೊಟ್ಟಿಲ್ಲ. ಅಲ್ಲ, ಆಗಿದ್ಮೇಲೆ ನಿಮಗೆ ಯಾವುದೇ ಆದೇಶ ಬಂದಿಲ್ಲ ಅಂದಮೇಲೆ ನೀವು ಯಾಕೆ ಅದು ಪೆರಡಿಗೆ ಮತ್ತು ಬಂದೋಬಸ್ತಿಗೆಲ್ಲ ಇದಾಗಿ ಹೋಗ್ತಾರೆ? 17ನೇ ತಾರೀಕು ನಾನು ಬೆಂಗಳೂರು ತರಬೇತಿಗೆ ಹೋಗ್ಬೇಕಿತ್ತು ಸರ್. ಆ ತರಬೇತಿನ ನನ್ನನ್ನು ತಡೆ ಹಿಡಿದ್ರು ಸರ್. ಜಿಲ್ಲಾ ಉಪ ಸಮಾಧಿಷ್ಟು ಸೈನ್ ಮಾಡಿ ಕೊಟ್ಟಿದ್ರು ಸರ್. ನೀನು ಬೆಂಗಳೂರಲ್ಲಿ ಒಂದು ಅಗ್ನಿಶಾಮಕ ಒಂದು ಫೈರ್ ಫೈಟಿಂಗ್ ಒಂದು ಟ್ರೈನಿಂಗ್ ಇತ್ತು, ಅದಕ್ಕೆ ಹೋಗ್ಬೇಕು ಅಂತೇಳಿ ನಾನು ಲೆಟ್ರ್ ಮಾಡಿಕೊಟ್ಟಿದ್ರು ಸರ್. ನಮ್ಮ ಹತ್ರ ಆ ಲೆಟ್ರು ಅದ್ರ ಕಾಪಿ ಸರ್. ಅಂದರೆ ನಿಮಗೆ 17ನೇ ತಾರೀಕಿಗೆ ನೋಟಿಸ್ ಜಾರಿ ಮಾಡಿದಲ್ವಾ? 17ನೇ ತಾರೀಕಿಂದ ಶುರು ಆಗ್ತಿತ್ತು ಸರ್. 10 ತಾರೀಕು ನಾವು ಶಿವಮೊಗ್ಗ ಬಿಡಬೇಕು. ಅಲ್ಲ, ನಾನು ಹೇಳೋದು ನಿಮಗೆ ನೋಟಿಸ್ ಜಾರಿ ಮಾಡಿದ ದಿನಾಂಕ ಯಾವುದು? 17 ಸರ್. ಸರಿ, ನಿಮಗೆ ತರಬೇತಿ ಟ್ರೈನಿಂಗ್ ಕೊಡೋಕ್ಕೆ ಟ್ರೈನಿಂಗ್ ಕಳಿಸಿದ ದಿನಾಂಕ ಯಾವುದು? 16 ಸರ್. 16. ಅದನ್ನು ಒಂದು ತಡೆ ಹಿಡಿದು ಅದ್ರ ಮರುದಿನ ನನಗೆ ಆಫೀಸಿಗೆ ಕರೆಸಿ ಈ ನೋಟಿಸ್ ಜಾರಿ ಮಾಡಿ, ಇನ್ನು ಮೇಲೆ ನೀನು ಯಾವುದೂ ಭಾಗವಹಿಸಂಗಿಲ್ಲ, ನಿನ್ನನ್ನು ಸಮಾಲೋಪನೆಗೊಳಿಸಿದ್ದೀನಿ. ಆ ನೋಟಿಸಲ್ಲಿ ಏನಾದರೂ ಬರ್ದಿಯಾರಾ? ಇಲ್ಲ ಸರ್. ನಿಮ್ಮನ್ನು ವಜಾಗೊಳಿಸಿದ್ದೀವಿ, ಇಲ್ಲ ಸರ್. ಸಮಾಲೋಪನೆಗೊಳಿಸಿದ್ದೀವಿ, ಇಲ್ಲ ಸರ್. ನೀವು ಕವಾಯತ್ತಲ್ಲಿ ಭಾಗವಹಿಸಂಗಿಲ್ಲ, ಇಲ್ಲ ಸರ್. ಬಂದೋಬಸ್ತಲ್ಲಿ ಭಾಗವಹಿಸಂಗಿಲ್ಲ ಅಂತ ಏನಾದರೂ ಬರ್ದಿಯಾರಾ? ಯಾವುದು ಏನು ನೋಟಿಸಲ್ಲಿ ಬರ್ದಿಯಾರ ಅಂತ ಓದ್ಬೋದಾ? ಓದ್ಬೋದು ಸರ್. ಇಲ್ಲೇ ಇದೆ ಸರ್, ಫೈಲ್ ಇದೆ ಸರ್. ಮಹಿಳಾ ಗೃಹ ಶಿಕ್ಷಕರಿಗೆ ಲೈಂಗಿಕ ಕಿರುಕುಳ ಮಾಡಿರುವ ಬಗ್ಗೆ ಶಿವಮೊಗ್ಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ DG ಚಂದ್ರಶೇಖರ್, ಪೆಡಲ್ ನಂಬರ್ 4, ಶಿವಮೊಗ್ಗ ಘಟಕ ಆದ ನೀವು ಶಿವಮೊಗ್ಗದ ಮಹಿಳಾ ಗೃಹರಕ್ಷಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿರುವ ಬಗ್ಗೆ 2 ಮಹಿಳೆಯರು ಬಂದು ದೂರು ನೀಡುತ್ತಾರೆ. ನೀವು ಜಿಲ್ಲೆಯ ಗೌರವಕ್ಕೆ ಧಕ್ಕೆ ತರುವಂಥ ಕಾರ್ಯ ಮಾಡಿದ್ದೀರಿ ಹಾಗೂ ತಾವುಗಳು ಈ ನೋಟಿಸು ತಲುಪಿದ 3 ದಿನಗಳಲ್ಲಿ ಸೂಕ್ತ ಸಮಜಾಯಿಸಿ ಹಾಗೂ ಸಹಕಾರಗಳನ್ನು ನೀಡಬೇಕೆಂದು ಸೂಚಿಸಲಾಗಿದೆ. ಈ ವಿಷಯವಾಗಿ ತಾವುಗಳು ಸೂಕ್ತ ಸಮಜಾಯಿಸಿ ಕೊಡದಿದ್ದಲ್ಲಿ ಇಲಾಖೆಯ ನಿಯಮ ಪ್ರಕಾರ ಕ್ರಮ ಜರುಗಿಸಲಾಗುವುದು ಅಂತ. ಈಗ ನಿಮ್ಮ ಘಟಕಾಧಿಕಾರಿ ಅವ್ರನ್ನ ಕೇಳಿದಾಗ ಅವರಿಂದ ಏನು ಉತ್ತರ ಸಿಗ್ತಾ ಇದೆ ನಿಮಗೆ? ಘಟಕಾಧಿಕಾರಿ ನನ್ನ ಗಮನಕ್ಕೆ ಬಂದಿಲ್ಲಲ್ಲ, ಅದು ನನಗೆ ಗೊತ್ತೇ ಇಲ್ಲ ಇದು ಅಂತಾರೆ ಅವರು. ಈಗ ಈ ವಿಚಾರವಾಗಿ ನೀವೇನಾದರೂ ಸ್ಪಷ್ಟೀಕರಣ ಕೇಳೋದಾಗ್ಬೋದು, ಅಥವಾ ಸಂಬಂಧಪಟ್ಟ ಮಾಹಿತಿನ ಈ ಥರ ಆಗಿದೆ, ಇದಕ್ಕೆ ನನಗೆ ಸರಿಯಾದ ಉತ್ತರ ಕೊಡಿ ಅಂತ ಏನಾದ್ರು ಕೇಳಿದ್ದೀರಾ? ಕೇಳಿದ್ದೀನಿ ಸರ್, ಸಮಜಾಯಿಸಿ ಕೇಳಿದ್ದೀನಿ ಸರ್. ಸಮಜಾಯಿಸಿ ಕೇಳಿದ್ದಕ್ಕೆ ಕೆಲವು ಕಚೇರಿಗಳು ಕೆಲಸಗಳು ತಡ ಇರುತ್ತೆ, ಬರುತ್ತೆ ಅನ್ನೋ ಒಂದು ಮಾಹಿತಿ ಪ್ರಕಾರವಾಗಿ ನಾನು ಕಾಯ್ತಾ ಇದ್ದೀನಿ ಸರ್. ಇನ್ನು ಯಾವುದೂ ಮಾಹಿತಿ ಬಂದಿಲ್ಲ. ಮತ್ತು ನಾನು ಸಮಾಲೋಪನೆಗೊಳಿಸಿದ್ದೀನಿ, ಅವ್ರನ್ನ ಸೇರಿಸ್ಬೇಡಿ ಅಂತೇಳಿ ಕಳೆದ ವಾರ ನಮ್ಮ ಜಿಲ್ಲಾ ತರಬೇತಿ ಅಧಿಕಾರಿ ಹತ್ರ ಹೇಳಿದ್ರಂತೆ. ಹಾಗಾಗಿ ತರಬೇತಿಗೆ ನೀನು ಬರಬೇಡಪ್ಪ ಇಲ್ಲಿಗೆ, ಹಿಂಗೆ ಸಾಹೇಬರು ನಾವು ನಮ್ಮನಂತಗೊಳಿಸಿದ್ದೀನಿ, ಸೇರಿಸ್ಬೇಡ ಅಂತ ಹೇಳಿದ್ದಾರೆ ಅಂತೇಳಿ ನಮ್ಮ ತರಬೇತಿ ಅಧಿಕಾರಿ ಡಿಸ್ಟಿಕ್ ಆಫೀಸರ್ ಒಬ್ಬರು ಹೇಳಿದರು. ಹಾಗಾಗಿ ನಾನು ಹೋಗಿಲ್ಲ ಸರ್. ಅಲ್ಲಿಗೆ ಹೋದರೆ ಮತ್ತೆ ನಮ್ಮನ್ನು ಅವಮರ್ಯಾದೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೋಗಿಲ್ಲ. ಮತ್ತು ಈ ಥರ ಕಿರುಕುಳ ಕೊಟ್ಟಿದ್ದಾರೆ ಸರ್. ಈ ಕಿರುಕುಳನ್ನು ನನ್ನ ಫ್ಯಾಮಿಲಿಗೆ ಗೊತ್ತಿಲ್ಲ ಸರ್. ಈ ವಿಷಯ ಏನಾದ್ರು ನನ್ನ ಫ್ಯಾಮಿಲಿಯಲ್ಲಿ ಗೊತ್ತಾದರೆ, ನನಗೂ 4 ಜನ ಅಣ್ಣ ತಮ್ಮದಿದ್ದಾರೆ, ಹೆಂಡ್ತಿದ್ದಾರೆ, ನನಗೂ ಡಿಗ್ರಿ ಓದೋ ಮಗ ಇದ್ದಾನೆ ಸರ್. ಈ ಏನಾರ ವಿಷಯ ಗೊತ್ತಾಗಿ ಇವರು ಹೆಣ್ಮಕ್ಳು ಸೇವ್ ಮಾಡಿದ ತಪ್ಪಿಲ್ಲ ಸರ್, ಆದರೆ ನನ್ನ ಸಂಸಾರ ಹೊಡಿತಿದ್ದಾರಲ್ಲ ಸರ್, ಇದು ಭಾರಿ ಘೋರ ಅಪರಾಧ ಸರ್. ನನ್ನ ಸಂಸಾರ ಹೊಡೆಯುವಂಥ ಅಧಿಕಾರ ಇವ್ರಿಗೆ ಯಾರು ಕೊಟ್ಟರು ಸರ್? ಇವ್ರಿಗೆ ಯಾರು ಕೊಟ್ಟರು? ನನ್ನ ಸಂಸಾರದಲ್ಲಿ ಏನಾರು ಹುಳಿ ಹಿಂಡಿದಂಗೆ ಇವರು ನನ್ನ ಹೆಂಡ್ತಿಲಿ ನನಗೇನ ಪ್ರಾಬ್ಲಮ್? ನೇರ ಶಿವಮೊಗ್ಗ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಚೇತನ್ ಸರ್ ಇವರೇ ಸರ್, ನೇರ ಹೊಣೆಗಾರರು. ನಾನು ಇದುವರೆಗೂ ನನ್ನ ಫ್ಯಾಮಿಲಿವರೆಗೂ ಈ ಮ್ಯಾಟರ್ ತೊಗೊಂಡಿಲ್ಲ ಸರ್. ಇವರು ಹೆಣ್ಮಕ್ಳು ಭಾರತ ಪ್ರಜೆಗಳಲ್ಲಿ ಎಲ್ಲರೂ ಹೆಣ್ಮಕ್ಳಿಗೆ ಸೇವ್ ಮಾಡಬೇಕು, ಸರಿ ಸರ್, ನಾನು ಒಪ್ಕೊಂತೀನಿ. ಆದರೆ ಏನೂ ಗೊತ್ತಿಲ್ಲದೆ ಒಬ್ಬ ನನ್ನ ಅಂತ ಅಮಾಯಕನ ಸಂಸಾರಕ್ಕೆ ಹುಳಿಯಿಂದ ಕಾರ್ಯ ಮಾಡ್ತಿದ್ದಾರಲ್ಲ, ಇದು ಘೋರ ಅಪರಾಧ ಸರ್. ಒಟ್ಟಾರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಮೇಲಾಧಿಕಾರಿ ಅವರಿಗೆ ಆಗ್ಬೋದು? ಇದು ಒಂದೇ ಅಲ್ಲ ಸರ್, ತುಂಬ ಘಟನೆಗಳಿದೆ ಸರ್. ಅವ್ರ ಬಾಯಲ್ಲಿ ಯಾವುದು ಕನ್ನಡ ಶಬ್ದನೇ ಬರಲ್ಲ ಸರ್. ಓಕೆ, ಈ ಥರದೇ ಮಾತಾಡ್ತಾರೆ. ಇದಕ್ಕೆ ಉದಾಹರಣೆ ಅಂದರೆ ಹೊಸನಗರದಲ್ಲಿ ಒಬ್ಬ ಹುಡುಗನಿಗೆ ಒಂದು ಡ್ಯೂಟಿಗೆ ಬರೋ ವಿಷಯದಲ್ಲಿ ಏನು ವಿಚಾರ ಅದು? ಡ್ಯೂಟಿಗೆ ಬಂದರು, ತಡವಾಗಿ ಬಂದರು, ಮತ್ತು ಒಂದೊಂದು ವ್ಯಕ್ತಿನ ಸೇರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಅವರು ಕೇಳಿದ್ದಕ್ಕೆ ಅವ್ರು ಏನೋ ಮಾತಾಡಿದ್ರು ಅಂತಲೇ ಅವ್ರಿಗೆ ಹೊಡೆದ್ರು ಸರ್. ಅವತ್ತು ನನ್ನ ಘಟನೆ ನಡೆದಿದ್ದಲ್ಲಿ ಶಿವಮೊಗ್ಗ DSP ಆಫೀಸ್ ಎದುರುಗಡೆ ಇರುವಂಥ ನಮ್ಮ ಹೋಮ್ ಗಾರ್ಡ್ಸ್ ಘಟಕಾದಿ ಕಚೇರಿಯಲ್ಲಿ ಆಗಿದೆ ಸರ್. ಅವತ್ತು ನಾನು ಆ ಜಾಗದಲ್ಲಿ ಇದ್ದೆ ಸರ್. ಇದ್ರೆ ಅವತ್ತು ಆ ಜಾಗದಲ್ಲಿ ಇದ್ದೆ. ಘಟನೆ ಸತ್ಯನಾ? ಸತ್ಯ ಸರ್. ಹೊಡೆದಿದ್ದೌದು, ಅವರು ಹೊಡೆದಿದ್ದೌದು, ಬೈದಿದ್ದೌದು. ಅದರ ಜಾತಿ ನಿಂದನೆ ಮಾಡಿಲ್ಲ ಸರ್. ಬೈದಿದ್ದೌದು, ಹೊಡೆದಿದ್ದೌದು. ಈ ದಳದಲ್ಲೇ ಮತ್ತೆ ಇನ್ನೂ ಕೆಲವು ಘಟನೆಗಳಿಗೆ ನಾನು ಪ್ರತ್ಯಕ್ಷ ದರ್ಶಿಯಾಗಿದೆ ಸರ್.